ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಮಹಾಶಿವರಾತ್ರಿ. ಈ ಶಿವರಾತ್ರಿ ಹಬ್ಬದ ಪ್ರಯುಕ್ತ ನಮ್ಮ ಎಲ್ಲ ಸಿರಿಕನ್ನಡ ವಾಹಿನಿಯ ವೀಕ್ಷಕ ಮಹಾಬಾಂಧವರಿಗೆ ಹಬ್ಬದ ಆರ್ಥಿಕ ಶುಭಾಶಯಗಳು. ಆ ಭಗವಂತ ಪರಮೇಶ್ವರ ನಿಮ್ಮೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ಧನ, ಕನಕ, ವಸ್ತ್ರ, ವಾಹನಾದಿಗಳನ್ನೆಲ್ಲ ಕೊಟ್ಟು ಹೆಚ್ಚೆಚ್ಚಿಗೆ ಆ ಭಗವಂತನಲ್ಲಿ ಪ್ರೀತಿ ಭಕ್ತಿ ಹೆಚ್ಚು ವೃದ್ಧಿ ಆಗಲಿ ಅಂತ ಹೇಳ್ತಾ ಶಿವನಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತು ಶಿವರಾತ್ರಿ. ನಮ್ಮ ಭಾರತ ದೇಶದಲ್ಲಿ ಈ ಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡುವಂಥ ಒಂದು ಶುಭ ದಿವಸ. ಶಿವರಾತ್ರಿ ಅಂತಂದರೆ ಶಿವನಿಗೆ ಒಂದು ವಿಶೇಷವಾದಂಥ ರಾತ್ರಿ, ಮಹಾಶಿವರಾತ್ರಿ ಅಂತಲೂ ಕರೀತಾರೆ. ಇದಕ್ಕೆ ತಿಂಗಳಿಗೊಂದು ಶಿವರಾತ್ರಿ ಬರುತ್ತೆ, ಅದಕ್ಕೆ ಮಾಸ ಶಿವರಾತ್ರಿ ಅಂತಾರೆ. ಮಾಸ ಅಂದರೆ ತಿಂಗಳು, ಪ್ರತಿ ತಿಂಗಳು ಒಂದು ಶಿವರಾತ್ರಿ ಬರ್ತದೆ. ಮಾಸ ಶಿವರಾತ್ರಿ ಮತ್ತು ವರ್ಷಕ್ಕೊಂದು ಸಲ ಬರೋ ಮಹಾಶಿವರಾತ್ರಿ ಭಾಳ ವಿಶೇಷವಾದದ್ದು. ಮಹಾಶಿವರಾತ್ರಿ ಬಗ್ಗೆ ನಾನು ಇವತ್ತಿನ ಸಂಚಿಕೆಯಲ್ಲಿ ಆಧ್ಯಾತ್ಮಿಕವಾಗೂ ಸೈನ್ಸ್ ಪರವಾಗಿ, ಜ್ಯೋತಿಷ್ಯ ಶಾಸ್ತ್ರದ ಪರವಾಗಿ, ವಾಸ್ತುಶಾಸ್ತ್ರದ ಪರವಾಗಿ ಈ ಶಿವರಾತ್ರಿಯಲ್ಲಿ ಆಗುವಂಥ ಬದಲಾವಣೆಯನ್ನು ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಶಿವರಾತ್ರಿ ನಮ್ಮ ಭಾರತ ದೇಶದಲ್ಲಿ ಎಲ್ಲರೂ ಆಚರಣೆ ಮಾಡಲ್ಲ, ಕೆಲವರು ಆಚರಣೆ ಮಾಡ್ತಾರೆ. ಮಾಧ್ವ ಸಂಪ್ರದಾಯದಲ್ಲಿದ್ದಂಥವರು ಶ್ರೀ ವೈಷ್ಣವರಂದರೆ ವಿಷ್ಣುವಿನ ಆರಾಧ್ಯ ಮಾಡುವಂಥವರು ಈ ಹಬ್ಬಕ್ಕಷ್ಟು ಪ್ರಾಮುಖ್ಯತೆ ಕೊಡೋದಿಲ್ಲ. ಸ್ಮಾರ್ಥರು ಮತ್ತು ಇತರರು ಕೆಲವರು ಶಿವರಾತ್ರಿಯನ್ನು ಆಚರಣೆ ಮಾಡ್ತಾರೆ. ಹೆಸರು ಹೇಳುತ್ತೆ ಶಿವರಾತ್ರಿ ಅಂದ್ರೇನು ಅಂತ. ಶಿವನಿಗೆ ಒಂದು ಸ್ಪೆಷಲ್ ನೈಟ್ ಅಂತ. ಇಲ್ಲಿ ಎರಡು ಐತಿಹಾಸಿಕ ಪೌರಾಣಿಕವಾಗಿ ಹೇಳುವಂಥ ಕೆಲವು ವಿಷಯಗಳಿದೆ. ಶಿವರಾತ್ರಿ ಅಂತಂದರೆ ಪಾರ್ವತಿಯನ್ನು ಮದುವೆ ಆದ ದಿನ ಅವಳ ಜೊತೆ ಕಳೆದಂಥ ರಾತ್ರಿ ಶಿವರಾತ್ರಿ ಅಂತ ಹೇಳ್ತಾರೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಂದು ಹುಡುಗ ಅಥವಾ ಒಂದು ಹುಡುಗಿ ಮದುವೆ ಆದರೆ ಅವರಿಗೆ ಪ್ರಥಮ ರಾತ್ರಿ ಅಂತ ಮಾಡ್ತಾರೆ, ಅವ್ರ ಲೈಂಗಿಕ ಜೀವನ ಸಂಬಂಧ ಪ್ರಾರಂಭ ಆಗಲಿ ಅಂತೇಳಿ. ಹಾಗೆ ಶಿವ ಶಕ್ತಿಯೊಂದಿಗೆ ಮದುವೆ ಆದಾಗ, ಪಾರ್ವತಿ ಜೊತೆ ಮದುವೆ ಆದ ಒಂದು ದಿನ, ಅವತ್ತು ತಾವು ಗಂಡ ಹೆಂಡತಿ ಕಳೆದಂಥ ರಾತ್ರಿಗೆ ಶಿವರಾತ್ರಿ ಅಂತ ಕರೀತಾರೆ. ಇನ್ನೊಂದು ಐತಿಹಾಸಿಕ ಹಿನ್ನೆಲೆ, ಸಮುದ್ರ ಮಂಥನದಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಸಮುದ್ರವನ್ನು ಮಂಥನ ಮಾಡುವಾಗ ಬಂದಂಥ ವಿಷ, ಅದನ್ನು ಆ ಪಾಯ್ಸನನ್ನು ತನ್ನ ಗಂಟ್ಲಲ್ಲಿ ಇಡೀ ರಾತ್ರಿ ಶೇಖರಣೆ ಮಾಡಿಟ್ಕೊಂಡಿದ್ದ ರಾತ್ರಿ ಅಂತದೆ. ಅಂದರೆ ಆ ವಿಷವನ್ನು ಕುಡಿದು ಕಂಠಪೂರ್ತಿ ವಿಷಕಂಠನಾಗಿ ಆ ರಾತ್ರಿ ಪೂರ್ತಿ ಕಳೆದಂಥ ದಿನವೇ ಶಿವರಾತ್ರಿ ಅಂತ ಹೇಳ್ತಾರೆ. ಆದರೂ ಎಲ್ಲೋ ಒಂದು ಕಡೆ ದ್ವಂದ್ವ, ಕೆಲವು ಸಂದೇಹಗಳು, ಸಂಶಯಗಳಿವೆ. ಇದು ಪೌರಾಣಿಕ ಇತಿಹಾಸ, ಗತವೈಭವದಲ್ಲಾದಂಥ ಒಂದು ವಿಶೇಷ ಬದಲಾವಣೆಗಳು. ಇನ್ನೊಂದು, ಸೂರ್ಯ ಮತ್ತು ಚಂದ್ರ ಎರಡು ಒಂದೇ ಅಲೈನ್ಮೆಂಟ್ ಆಗುವಂಥ ದಿನ ಇವತ್ತು ಶಿವರಾತ್ರಿ ಅಂದರೆ. ಸೂರ್ಯಗ್ರಹ, ಚಂದ್ರಗ್ರಹ ಎರಡು ಒಂದೇ ಪಥದಲ್ಲಿ ಅಲೈನ್ಮೆಂಟ್, ಒಬ್ರಿಗೊಬ್ರು ನೋಡಿಕೊಳ್ಳುವಂಥ ದಿನ ಶಿವರಾತ್ರಿ ಅಂತ ಹೇಳ್ತಾರೆ. ಈ ಶಿವರಾತ್ರಿ ದಿವಸ ಸೂರ್ಯ ಮತ್ತು ಚಂದ್ರ ಇಬ್ಬರು ಒಂದೇ ಪಥದಲ್ಲಿ ಇರ್ತಾರಂತೆ. ನೆಕ್ಸ್ಟ್ ಡೇಗೆ ಪಥ ಬದಲಾವಣೆ, ಅಲೈನ್ಮೆಂಟ್ ಚೇಂಜ್ ಆಗುತ್ತಂತೆ. ಆಗ ವಿಪರೀತವಾದಂಥ ಶೆಕೆ ಶುರುವಾಗುತ್ತೆ. ವಿಪರೀತವಾಗಿ ಸೂರ್ಯನ ಕಿರಣ ತೀವ್ರತೆ ಜಾಸ್ತಿಯಾಗಿ ಸಿಕ್ಕಾಪಟ್ಟೆ ಬೆವರು ಬರುತ್ತೆ, ಸಿಕ್ಕಾಪಟ್ಟೆ ಶೆಕೆ ಆಗುತ್ತೆ ಅಂತ ಹೇಳ್ತಾರೆ. ಇದು ಪ್ರಕೃತಿಯಲ್ಲಿ ಆಗುವಂಥ ಬದಲಾವಣೆ. ಖಗೋಳಶಾಸ್ತ್ರದಲ್ಲಿ
ಸೌರಮಂಡಲದಲ್ಲಿ ಸೂರ್ಯ ಚಂದ್ರರು ಒಂದೇ ಕಡೆ ಮೀಟ್ ಆಗುವಂಥದ್ದು, ಅಲೈನ್ಮೆಂಟ್ ಆಗುವಂಥದ್ದು, ಅವರಿಬ್ಬರು ಒಂದೇ ಲೈನಲ್ಲಿ ಬರುವಂಥ ದಿನಕ್ಕೆ ಶಿವರಾತ್ರಿ ಅಂತಾರೆ. ಇದು ಒಂದೇ ದಿನ ಬಂದು ನೆಕ್ಸ್ಟ್ ಡೇಗೆ ಹೋದಾಗ ಪ್ರಕೃತಿ ಬದಲಾವಣೆಗೆ ವಿಪರೀತವಾದಂಥ ಸೆಕೆ, ಬಿಸಿಲು, ನೀರು ಹಿಂಗೋಗುತ್ತೆ, ನೀರೆಲ್ಲ ಕಮ್ಮಿ ಆಗುತ್ತೆ, ದಾಹ, ನೀರಿಗಾಗಿ ಪರದಾಟ, ಉಷ್ಣತೆ ಜಾಸ್ತಿ ಆಗುತ್ತೆ. ಇವರಿಬ್ಬರ ಒಂದು ಚಲನೆಯಲ್ಲಿ ಖಗೋಳಶಾಸ್ತ್ರ ಪ್ರಕಾರ, ಸೌರಮಂಡಲದ ಪ್ರಕಾರ ಪೌರಾಣಿಕವಾಗಿ ನಾನು ಹೇಳಿದೆ, ಶಿವನು ಶಕ್ತಿ ದೇವಿಯನ್ನು ಮದುವೆ ಆಗಿದ್ದ ದಿವಸ, ಪಾರ್ವತಿಯನ್ನು ಮದುವೆ ಆದ ದಿನ, ಸಮುದ್ರ ಮಂಥನದಲ್ಲಿ ವಿಷವನ್ನು ಕುಡಿದು ಆ ವಿಷವನ್ನು ರಾತ್ರಿ ಪೂರ್ತಿ ಕಂಠದಲ್ಲಿ ಇಟ್ಕೊಂಡಂಥ ದಿನ ಶಿವರಾತ್ರಿ ಅಂತೇಳಿ. ಶಿವರಾತ್ರಿನಲ್ಲಿ ಶಿವ ನಮ್ಮ ದೇವರೆಲ್ಲ, ನಾವು ಶಿವನ ಪೂಜೆ ಮಾಡಲ್ಲ, ಇವತ್ತು ಮಾಡಬಾರ್ದು ಅಂತಲ್ಲ, ಭೇದ ಭಾವಗಳನ್ನ ನಾವು ಮಾಡ್ಕೊಂಡ್ಬಿಟ್ಟಿದ್ವಿ. ಶಿವರಾತ್ರಿ ದಿವಸನೇ ಹೆಚ್ಚಿಗೆ ಊಟ ಮಾಡಿ ಮಲಗ್ತಾರೆ ಚೆನ್ನಾಗಿ. ರಾತ್ರಿ ಜಾಗರಣೆ ಮಾಡಬೇಕು ಅಂತ. ಜಾಗರಣೆ ಅಂದರೆ ಜಾಗೃತಗೊಳಿಸಬೇಕು, ಸಪ್ತಚಕ್ರಗಳನ್ನು ಜಾಗೃತಗೊಳಿಸುವ ದಿನವೇ ಶಿವರಾತ್ರಿ ಅಂತ ಹೇಳ್ತಾರೆ. ಕೆಲವರು ವಿಷ್ಣುವಿನ ಆರಾಧನೆ ಮಾಡೋರು ಈ ಹಬ್ಬ ಆಚರಣೆ ಮಾಡಲ್ಲ ಅಂತ ನಾನು ಈಗಾಗಲೇ ಹೇಳಿದೆ. ಯಾಕಂದರೆ ಶಿವ ಅಲ್ವೇ ಅಲ್ಲ, ದೇವರೇ ಅಲ್ಲ, ಅವನೊಬ್ಬ ಶೂದ್ರ, ಸ್ಮಶಾನದಲ್ಲಿರುವಂಥವನು, ಸತ್ತ ಹೆಣಗಳ ಮಾಲೆ ಹಾಕೊಂಡು ಓಡಾಡ್ತಾನೆ, ಸತ್ತ ಹೆಣಗಳ ಭಸ್ಮವನ್ನು ಮೈಗೆ ಹಚ್ಕೊಂಡು ಓಡಾಡ್ತಾನೆ. ಹಾಗೆ ಅವನು ಶೂದ್ರ ಅಂತ ಕೆಲವರು ಪೂಜೆ ಮಾಡೋದಿಲ್ಲ. ಲಯಕ್ಕೆ ಕಾರಕನಾದಂಥ ಶಿವ ಜಗತ್ತನ್ನು ಲಯ ಮಾಡೋಕ್ಕಂದರೆ ಯಾವುದೇ JCP ಬುಲ್ಡೇಸರ್ ತೊಗೊಂಬಂದು ಮಾಡೋಕ್ಕಾಗಲ್ಲ. ಶಿವನ ಒಬ್ಬರಿಂದಲೇ ಸಾಧ್ಯ ಲಯಕಾರಕ. ಅವನು ಲಯ ಮಾಡಲಿಕ್ಕೆ ಇಡೀ ಜಗತ್ತನ್ನೇ ಒಂದೇ ಕ್ಷಣದಲ್ಲಿ ಕಣ್ಣು ತೆಗೆಸೊಳಗೆ ಧ್ವಂಸ ಮಾಡುವಂಥ ಶಕ್ತಿ, ನಾಶ ಮಾಡುವಂಥ ಶಕ್ತಿ ಲಯಕಾರಕನಾದ ಶಿವ. ಅಂಥ ಶಿವ ಇವತ್ತು ಧ್ಯಾನಸ್ಥನಾಗ್ತಾನೆ. ರಾತ್ರಿ ತನ್ನಿರೋ ಶಕ್ತಿಯನ್ನು, ಲಯಕ್ಕೆ ನಾಶ ಮಾಡಲಿಕ್ಕೆ ಬೇಕಾದಂಥ ಶಕ್ತಿಯನ್ನು ಸಂಪಾದಿಸುವಂಥ ಧ್ಯಾನ ಸ್ಥಿತಿಗೆ ಶಿವರಾತ್ರಿ ಅಂತಲೂ ಕರೀತಾರೆ. ಅಂದರೆ ಯೂನಿವರ್ಸಲ್ ಮೆಡಿಟೇಷನ್ಗೆ ಇದು ಒಂದು ಒಳ್ಳೆಯ ಶುಭ ದಿವಸ ಅಂತ ಹೇಳಿದ್ರು. ಇದು ಒಂದು. ಎರಡನೇ ರೀತಿಯಲ್ಲಿ ನಮ್ಮ ಈಗಿನ ಮಾಡ್ರನ್ ಕಂಪ್ಯೂಟರ್ ಯುಗದಲ್ಲಿ ಶಿವರಾತ್ರಿ ಆಚರಣೆ ಮಾಡಬೇಕಾ ಬೇಡವಾ ಅಂತ. ಶಿವರಾತ್ರಿ ಆಚರಣೆ ಮಾಡೋದು ವಾಸ್ತು ದೋಷದಲ್ಲಿ ದೋಷ ನಿವಾರಣೆ ಆಗತ್ತಾ ಅಂತ. ಇದು ನಾನು ವಾಸ್ತು ದೋಷ ನಂಬೋದಿಲ್ಲ. ಆದರೆ ಈ ಶಿವರಾತ್ರಿ ದಿನ ಆಗುವಂಥ ಪ್ರಕೃತಿಯಲ್ಲಿ ಬದಲಾವಣೆಗಳಿದೆಯಲ್ಲ, ಅದು ನಾವು ವಾಸ ಮಾಡುವಂಥ ಸ್ಥಳ ಅಂದರೆ ಈ ಭೂಮಿ ಮೇಲೆ ಭಾಳಷ್ಟು ಬದಲಾವಣೆ ಆಗುತ್ತೆ. ಶಿವರಾತ್ರಿ ಆದ ನೆಕ್ಸ್ಟ್ ಡೇ ಬೆಳಗ್ಗೆ ಎಲ್ಲ ಮರಗಳಿಂದ ಎಲೆಲ್ಲ ಉದುರೋಗುತ್ತೆ. ಎಷ್ಟೋ ಮರಗಳು ಚೆನ್ನಾಗಿ ಹಸಿರಾಗಿದ್ದೆಲ್ಲ ಒಣಗ್ತಾ ಶುರು ಹೋಗ್ಬಿಡ್ದು, ಒಣಗೋಗ್ತಾ ಬರ್ತವೆ. ಅಬ್ಸರ್ವ್ ಮಾಡಿ ನೋಡಿ. ಇವತ್ತಿಂದ ನಾಳೆ ಬೆಳಗ್ಗೆಯಿಂದ ನೋಡಿ ರಸ್ತೆಲೆಲ್ಲ ಎಲೆ ಉದುರುತ್ತವೆ. ಮರ ಎಂತಿಂತ ತಿಕ್ಕಾಗಿದ್ದ ಹಸಿರು ಮರಗಳು, ದೊಡ್ಡ ದೊಡ್ಡ ಮರ ಎಲ್ಲ ಎಲೆ ಉದುರ್ಕೊಂಡು ಸ್ಕೆಲಿಟನ್ ಥರ ಆಗಿಬಿಡ್ತವೆ ಮರಗಳು. ಇದು ಭೂಮಿ ಮೇಲೆ ಆಗುವಂಥ ವಾಸ್ತು. ನೀರೆಲ್ಲ ಕಮ್ಮಿ ಆಗುತ್ತೆ. ಪ್ರಕೃತಿಲಿ ಈ ಥರ ಅಲ್ಲೋಲ ಕಲ್ಲೋಲ ಬದಲಾವಣೆ ಆಗುತ್ತೆ. ನಾವು ವಾಸ ಮಾಡೋ ಮನೆಯಲ್ಲಿ ಏನು ಬದಲಾವಣೆ ಆಗುತ್ತೆ ಅಂದರೆ, ಸೂರ್ಯನ ಕಿರಣದಲ್ಲಿ ಬಂದಂಥ ಆ ಒಂದು ಎನರ್ಜಿ, ವೈಟಮಿನ್ D3 ಮನೆಯೊಳಗೆ ಪ್ರವೇಶ ಮಾಡಿದಾಗ ಮನೇಲಿದ್ದಂಥ ನೆಗೆಟಿವ್ ವೈಬ್ರೇಷನ್, ಕೆಟ್ಟ ಮಾತಿನಲ್ಲಿ ದಿನಾ ಕೆಟ್ಟ ಮಾತಾಡ್ತಿರ್ತೀವಿ ನಾವು. ಆ ಕೆಟ್ಟ ಮಾತಿನ ಅಲೆಗಳೆಲ್ಲ ನಮ್ಮ ಗೋಡೆ, ಇಟ್ಟಿಗೆ, ಸಿಮೆಂಟಲ್ಲೆಲ್ಲ ಮತ್ತು ವೈಬ್ರೇಷನ್, ನಾವು ಯೂಸ್ ಮಾಡೋ ಎಲ್ಲ ವಸ್ತುಗಳ ಮೇಲೆ ಧೂಳು ಕೂತ್ಕೊಳ್ಳುತ್ತಲ್ಲ, ಹಾಗೆ ವೈಬ್ರೇಷನ್ ಇರ್ತದಂತೆ. ಕ್ರಿಮಿಕೀಟಗಳು ನಮ್ಮ ಮನೆಯೊಳಗೆ ವಾಸ ಮಾಡ್ತಿರ್ತವೆ. ರೋಗದಿಂದ ಎಷ್ಟು ಜನ ನರಳ್ತಿದ್ದಾರೋ ಶಿವರಾತ್ರಿ ಆದ್ಮೇಲೆ ಸ್ವಲ್ಪ ಚೇತರಿಸ್ಕೊಳ್ತಕ್ಕಂದ್ರೆ ಆ ಥರ ತಾಪ ವಾತಾವರಣದಲ್ಲಿದೆ. ಮನೆಯಲ್ಲಿರ್ತಕ್ಕಂಥ ಕೆಟ್ಟ ಎನರ್ಜಿ, ಕೆಟ್ಟ ಹುಳುಗಳು, ಕ್ರಿಮಿಕೀಟಗಳ ಬಾಧೆ, ಈ ಒಂದು ತಾಪಕ್ಕೆ ಮನೆಯೊಳಗೆ ಇರೋದಿಲ್ಲ, ಅದು ಎಲ್ಲ ಹೊರಗೆ ಹೋಗೋಕ್ಕೆ ಶುರು ಮಾಡುತ್ತವೆ. ಮನೆಯನ್ನು ತನ್ನಕ್ಕೆ ತಾನೇ ಕ್ಲೆನ್ಸ್ ಮಾಡೋದು, ಕ್ಲೀನ್ ಮಾಡೋಂಥ ಶಕ್ತಿ ಸೂರ್ಯನ ಕಿರಣದಲ್ಲಿ ಇರ್ತದಂತೆ ಶಿವರಾತ್ರಿ ಆದಮೇಲೆ. ಶಿವರಾತ್ರಿ ದಿವಸ ಪ್ರತಿಯೊಂದು ಗ್ರಹಗಳು, 9 ಗ್ರಹಗಳು ನಮ್ಗೆ ಗೊತ್ತಿರೋ ಪ್ರಕಾರ, ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹುಕೇತು ಛಾಯಾಗ್ರಹಗಳು. 9 ಗ್ರಹಗಳ ಮೇಲೆ ಸೂರ್ಯನ ಕಿರಣಗಳು ಪ್ರಭಾವ ಬೀಳುತ್ತಂತೆ ಶಿವರಾತ್ರಿ ದಿವಸ. ಹೀಗಾಗಿ ಶಿವರಾತ್ರಿ ಆದ ನಂತರ ಪ್ರತಿಯೊಂದು ಗ್ರಹಗಳು ತನ್ನದೇ ಆದಂಥ ವಿಶೇಷವಾದ ಎನರ್ಜಿನ ಡಿಸ್ಪ್ಲೇ ಮಾಡುತ್ತೆ, ಡೆಲಿವರಿ ಮಾಡುತ್ತೆ. ಎಮಿಟ್ ಮಾಡಿದಾಗ ಎಷ್ಟೋ ಜನಕ್ಕೆ ಒಳ್ಳೆಯದಾಗಿಬಿಡ್ತದೆ. ಪ್ರಕೃತಿಗಂತೂ ಒಳ್ಳೆಯದಾಗತ್ತೆ, ಮನುಷ್ಯರಿಗೆ ಒಳ್ಳೆಯದಾಗುತ್ತೋ ಇಲ್ವೋ. ಇದು ವಾಸ್ತುಗೆ ಸಂಬಂಧಪಟ್ಟಂಥದ್ದು. ನಮ್ಮ ಬಾಡಿನಲ್ಲಿ ವಾತ ಅನ್ನೋ ಒಂದು ದೋಷ
ತುಂಬ ಜಾಸ್ತಿ ಇದ್ದರೆ ಕಮ್ಮಿ ಆಗುತ್ತೆ, ಕಮ್ಮಿ ಇದ್ದದ್ದು ಸಮತೋಲಕ ಆಗುತ್ತಂತೆ ಶಿವರಾತ್ರಿ ದಿವಸ. ಅದರಿಂದ ಶಿವರಾತ್ರಿ ದಿನ ಸೂರ್ಯ ಮತ್ತು ಚಂದ್ರ ಒಂದೇ ಅಲೈನ್ಮೆಂಟಲ್ಲಿ ಬಂದಾಗ, ಒಂದೇ ನೇರದಲ್ಲಿ ಬಂದಾಗ ಬಾಡಿಯಲ್ಲಿ ವಾತ ಎಲ್ಲ ಕ್ಲೀನಾಗಿ. ಅದಕ್ಕೆ ಯಾರಿಗೆ ಆರ್ಥೊರೈಟಿಸು, ರೊಮ್ಯಾಟೈಡ್ ಆರ್ಥೊರೈಟಿಸು, ಗೋಟು ಅವ್ರಿಗಿದ್ದರಲ್ಲ ಶಿವರಾತ್ರಿ ದಿವಸದಿಂದ ಅವ್ರಿಗೆಲ್ಲ ನೋವೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಅಬ್ಸರ್ವ್ ಮಾಡಿ ನೋಡಿ. ಕ್ಯಾನ್ಸರ್ ಇರೋರಿಗೂ ಸ್ವಲ್ಪ ಕ್ಯೂರ್ ಆಗ್ತಾ ಹೋಗ್ತಾರೆ. ಪಿಟ್ಸ್ ಬರೋದು ನಿಂತ್ಕೊಳ್ಳುತ್ತೆ. ಯಾಕೆಂದರೆ ಶಿವರಾತ್ರಿ ಆದಮೇಲೆ ನಮ್ಮಲ್ಲಿ ವೈಟಮಿನ್ D3 ಜಾಸ್ತಿ ಹೋಗುತ್ತೆ. ವೈಟಮಿನ್ ಡಿ ಡಿಫಿಷಿಯನ್ಸಿ ಇತ್ತು ಚಳಿಗಾಲದಲ್ಲಿ, ಮಳೆಗಾಲದಲ್ಲೆಲ್ಲ ಸಿಕ್ಕಾಪಟ್ಟೆ ಇದಾಗಿ ಬೆಂಡ್ ಮಾಡೋಕ್ಕಾಗ್ತಿರಲಿಲ್ಲ, ಮೂಮೆಂಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಶಿವರಾತ್ರಿ ದಿನದಿಂದ ನೆಕ್ಸ್ಟು ಶಿವರಾತ್ರಿವರೆಗೂ ಬಾಡಿನಲ್ಲಿ ಫ್ಲೆಕ್ಸಿಬಿಲಿಟಿ, ಡಿಟಾಕ್ಸಿಫಿಕೇಷನ್ ಆಗುತ್ತೆ, ಮೈಂಡಲ್ಲಿ ರಿಲ್ಯಾಕ್ಸೇಷನ್ ಆಗುತ್ತೆ. ಶಿವರಾತ್ರಿ ಆಚರಣೆ ಮಾಡೋದ್ರಿಂದ ಬಾಡಿನ ವಿಷ ಹೊರಗೋಗುತ್ತೆ. ಆ ತಾಪಕ್ಕೆ, ಸೂರ್ಯನ ತಾಪಕ್ಕೆ ಮೈಂಡ್, ಬ್ರೈನಲ್ಲಿ ನ್ಯೂರಾನ್ಸಿಂದ ಇದ್ದಂಥ ವಿಷ ಟಾಕ್ಸಿನ್ ಹೊರಗೋಗುತ್ತೆ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಅದಕ್ಕೆ ಬಾಡಿ ಮೈಂಡ್ ಎಲ್ಲರೂ, ಬಾಡಿನಿಂದ ಟಾಕ್ಸಿನ್ ಹೊರಗೋಗುತ್ತೆ, ಮೈಂಡ್ ರಿಲ್ಯಾಕ್ಸ್ ಆಗೋದ್ರಿಂದ ಶಿವರಾತ್ರಿಲಿ ಇದೊಂದು ವಿಶೇಷ. ಚಂದ್ರ ಮತ್ತು ಸೂರ್ಯ, ಚಂದ್ರ ಮನಸ್ಸಿಗೆ ಕಾರಕ, ದೇಹಕ್ಕೆ ಸೂರ್ಯ. ಚಂದ್ರ ಮತ್ತು ಸೂರ್ಯ ಒಂದೇ ಅಲೈನ್ಮೆಂಟಲ್ಲಿ ಬಂದಾಗ ಮನಸ್ಸಿಗೆ ಆರಾಮ, ರಿಲ್ಯಾಕ್ಸು, ಬಾಡಿಗೆ ಟಾಕ್ಸಿನ್, ಎಲ್ಲ ಪೇನು, ಇನ್ಫ್ಲಮೇಷನ್, ಸ್ವೆಲ್ಲಿಂಗ್, ಪೇಯ್ನ್ ಎಲ್ಲ ಕಮ್ಮಿ ಆಗುತ್ತೆ ಶಿವರಾತ್ರಿ ಆಚರಣೆ ಮಾಡೋದ್ರಿಂದ. ಶಿವರಾತ್ರಿ ದಿವಸ ಖಾಲಿ ಹೊಟ್ಟೆಲಿದ್ದರೆ ನಮ್ಮ ಪ್ರಾಣವಾಯು, ಪ್ರಾಣ ಅಂದರೆ ಆಕ್ಸಿಜನ್ನು, ಇಷ್ಟು ದಿವಸ ನಾವು ತೊಗೊಂಡಂಥ ಪ್ರಾಣವಾಯುನಲ್ಲಿ ಆಟೋ ರಿಕ್ಷದ ಧೂಳು, ಬಸ್ ಧೂಳು, ಫ್ಯಾಕ್ಟ್ರಿ ಧೂಳು, ಏನೋ ರಸ್ತೆಯಲ್ಲಿ ಬಂದಂಥ ಕಚಡ ಧೂಳೆಲ್ಲ ಕುಡಿದಿರ್ತೀವಿ ನಾವು, ಉಸಿರಾಟದಲ್ಲಿ ತೊಗೊಂಬಿಟ್ಟಿರ್ತೀವಿ ಆಕ್ಸಿಜನ್ ಜೊತೆಗೆ. ಶಿವರಾತ್ರಿ ಉಪವಾಸ ಇದ್ದಾಗ, ಜಾಗರಣೆ ಇದ್ದಾಗ, ಈ ಫಾಸ್ಟಿಂಗು ಜಾಗರಣೆ ಎರಡೂ ಇದ್ದಾಗ ನಾವು ತೊಗೊಂಡಂಥ ಗಾಳಿಯೆಲ್ಲ ಹೊರಗಾಕತ್ತಂತೆ, ಕಾರ್ಬನ್ ಡೈಆಕ್ಸೈಡ್, ಆ ಟಾಕ್ಸಿನೆಲ್ಲ ಈಚೆ ತೆಗೀತಂತೆ ಲಂಗ್ಸಲ್ಲಿದ್ದಂಥದ್ದನ್ನು. ಅದನ್ನು ಶಿವರಾತ್ರಿ ಜಾಗರಣೆ ಉಪವಾಸ ಲಂಗ್ಸ್ ಪ್ಯೂರಿಫಿಕೇಷನ್ ಆಗುತ್ತೆ. ಶಿವರಾತ್ರಿ ಜಾಗರಣೆ ಉಪವಾಸ ಹಾರ್ಟಲ್ಲಿ ರಕ್ತ ಶುದ್ಧೀಕರಣ ಚೆನ್ನಾಗಾಗತ್ತಂತೆ. ಬ್ಲಾಕೇಜಸ್ ಇತ್ತು ಅಂದರೆ ಸ್ಲೋ ಹರಿತಾ ಹೋಗ್ತಿರೋ ರಕ್ತ ಇದರಲ್ಲಿ, ಅದರಲ್ಲೂ ಅರೋಟ ಮತ್ತು ಇನ್ಫೀರಿಯರ್ ವಿನಯಕವ, ಸುಪೀರಿಯರ್ ವಿನಾಕವ, ಈ ಶಿವರಾತ್ರಿಲಿ ಫಾಸ್ಟಿಂಗು ಮತ್ತು ಜಾಗರಣೆಯಿಂದ ಭಾಳ ಸ್ಟ್ರೆಂತ್ ಆಗುತ್ತೆ, ಆ್ಯಕ್ಟಿವ್ ಆಗಿರ್ತದೆ. ರಕ್ತ ಸಂಚಲನೆ, ರಕ್ತ ಶುದ್ಧೀಕರಣ, ಬ್ಲಡ್ ಪ್ಯೂರಿಫಿಕೇಷನ್ನು ಮತ್ತು ಸಿಸ್ಟೋಲ್, ಡೈಸ್ಟೋಲ್, ಆ ಬ್ಲಡ್ ಪ್ರೆಷರ್ ಎಲ್ಲ ಸಮತೋಲನ ಆಗುತ್ತೆ. ಯಾಕೆಂದರೆ ಪ್ರಾಣವಾಯುವಿನ ಶುದ್ಧಿ ಮಾಡುವಂಥ ದಿನ ಶಿವರಾತ್ರಿ. ಉದಾನ, ಅಪಾನ ವಾಯು ಅಂದರೆ ಬಾಡಿ ಇರತಕ್ಕಂಥ ಕೆಟ್ಟ ಗಾಳಿನೆಲ್ಲ ತೆಗೆದಾಕತ್ತಂತೆ ಫಾಸ್ಟಿಂಗ್ ಮಾಡೋದ್ರಿಂದ. ಉಪವಾಸ ಮಾಡಿದ್ರೆ ಎಲ್ಲ, ನಾವು ಯಾರಾದ್ರು ಟಾಯ್ಲೆಟ್ಗೆ ಹೋಗಿ ಕೂತ್ಕೊಂಡು ಮಲ ವಿಸರ್ಜನೆ ಮಾಡಬೇಕಾದ್ರೆ ಕೆಟ್ಟ ವಾಸನೆ ಬರುತ್ತೆ. ಅಪಾನ ವಾಯು ತುಂಬ ಕೆಡ್ತಿರ್ತದೆ. ಶಿವರಾತ್ರಿ ಜಾಗರಣೆ ಫಾಸ್ಟಿಂಗ್ ಮಾಡೋದ್ರಿಂದ ಅಪಾನ ವಾಯು ಶುದ್ಧಿಯಾಗಿ ಮಲಬದ್ಧತೆ, ಪೈಲ್ಸು, ಪಿಸ್ತೂಲ, ಫಿಶರ್ ಇವೆಲ್ಲ ಕ್ಯೂರ್ ಆಗುತ್ತಂತೆ ಉಪವಾಸ ಮತ್ತು ಜಾಗರಣೆಯಿಂದ. ಯಾಕೆಂದರೆ ಶಿವರಾತ್ರಿ ನೈಟಲ್ಲಿ ಆಗುವಂಥ ಸೆಲ್ಸು, ಮಾಲಿಕ್ಯೂಲ್ಸ್ ಲೆವೆಲಲ್ಲಿ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ಸ್ ಎಲ್ಲ ಪ್ಯೂರಿಫೈ ಆಗುತ್ತಂತೆ, ರೀಜನ್ರೇಟ್ ಆಗುತ್ತಂತೆ, ಹೊಸದಾಗಿ ತಾನೇ ಚೇತರಿಸ್ಕೊಂಥ ಶಕ್ತಿ. ಈಗ ಒಣಗೋಗಿರೋ ಗಿಡಕ್ಕೆ ಸ್ವಲ್ಪ ಗೊಬ್ಬರ ನೀರು ಹಾಕ್ಬಿಟ್ರೆ ಈಗ ಚೇತರಿಸ್ಕೊಳ್ಳುತ್ತೋ ಹಾಗೆ ಶಿವರಾತ್ರಿಯಲ್ಲಿ ಬರೋ ರಾತ್ರಿ ಆ ಎನರ್ಜಿ ಆವತ್ತಿಸ ಉಪವಾಸ ಮಾಡಿದರೆ, ಇವತ್ತು ನಾವು ಉಪವಾಸ ಮಾಡಿದ್ರೆ, ಉಪವಾಸ ಇರಬೇಕು, ಹೊಸ ಎನರ್ಜಿ ಒಳಗೋಗ್ಬೇಕು ಅಂದರೆ ವರ್ಷಕ್ಕೊಂದು ಸಲ ಬಿಡುಗಡೆ ಆಗುತ್ತೆ. ಈ ಎನರ್ಜಿ ಹೊಟ್ಟೆ ತುಂಬ ತಿಂದಿರಬಾರ್ದು, ಎಂಟಿ ಉಪವಾಸ ಇದ್ದು ಆ ಎನರ್ಜಿನ ಗಾಳಿ ಮುಖೇನ ನಾವು ತಗೊಂಡಾಗ ಒಳಗಡೆ ಇರತಕ್ಕಂಥ ಸೆಲ್ಸ್, ಒಣಗೋಗಿರೋ ಗಿಡ ಹೇಗೆ ಚೇತರಿಸ್ಕೊಳ್ಳುತ್ತೋ ಹಾಗೆ ಸೆಲ್ಸ್ ಎಲ್ಲ ಚೇತರಿಸ್ಕೊಳ್ಳುತ್ತಂತೆ. ಯಾವಾಗ ಸೆಲ್ಸ್ ಜಾಗೃತ ಆಯಿತು, ಟಿಶ್ಯೂಸ್ ಎಲ್ಲ ಹೊಸ ಚೈತನ್ಯ ಶಕ್ತಿ ಪಡೆಯುತ್ತಂತೆ. ಸೆಲ್ಸು, ಟಿಶ್ಯೂಸ್ ಆದಮೇಲೆ ಒಂದೊಂದು ಆರ್ಗನ್ಸು, ಕಣ್ಣು, ಮೂಗು, ಕಿವಿ, ಬಾಯಿ ಇವೆಲ್ಲ ಒಂದೊಂದು ಆರ್ಗನಲ್ಲಿ ಚೈತನ್ಯ ಶಕ್ತಿ ಅಂದರೆ ಇಮ್ಯುನಿಟಿ ಸಿಸ್ಟಮ್ ಎಲ್ಲ ಆಟೋ ಇಮ್ಯುನಿ ಸಿಸ್ಟಮ್ ಇದ್ದದೆಲ್ಲ ಇಮ್ಯುನಿಟಿ ಸಿಸ್ಟಮ್ ಪ್ಯೂರಿಫೈ ಆಗಿ ಆರ್ಗನ್ಸ್ ಆಯಿತು. ಆಗ ಡೈಜೆಸ್ಟಿವ್ ಸಿಸ್ಟಮ್ಮು, ರೆಸ್ಪಿರೇಟರಿ ಸಿಸ್ಟಮ್ಮು, ರೀಪ್ರೊಡಕ್ಟಿವ್ ಸಿಸ್ಟಮ್ಮು, ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್ಮು, ಎಸ್ಕ್ರಿಟರಿ ಸಿಸ್ಟಮ್ಮು, ಸ್ಕೆಲಿಟಲ್ ಇವೆಲ್ಲ, ಮೂಳೆ, ಮಾಂಸ, ರಕ್ತ ಎಲ್ಲವೂ ಕೂಡ ಆ ಹೊಸ ಗಾಳಿ ಚೈತನ್ಯದಿಂದ ಆ ಬರುವಂಥ ಏನಿದೆ ಎನರ್ಜಿ ಎಲ್ಲನೂ ಬದಲಾವಣೆ ಆಗಿ ಅದರದ್ದು ವ್ಯಾಲಿಡಿಟಿ, ಯೂಸಬಿಲಿಟಿ ಸ್ಟ್ರಾಂಗ್ ಆಗುತ್ತಂತೆ. ಸೆಲ್ಸು, ಟಿಶ್ಯೂ, ಆರ್ಗನ್ಸ್. ಯಾಕೆ ಅಂತಂದರೆ ಚಂದ್ರ ಸೂರ್ಯರ ಒಂದೇ ಅಲೈನ್ಮೆಂಟ್ ಇರೋದ್ರಿಂದ.
ಆಮೇಲೆ ಚಂದ್ರ ತನ್ನ ಪಥದಲ್ಲಿ, ಸೂರ್ಯ ತನ್ನ ಸುತ್ತಿನಲ್ಲಿ ಸುತ್ತಕೊಂಡು ಹೋಗ್ತಾ ಇರ್ತಾರೆ. ಹೀಗೆ ಅವತ್ತು ಸೂರ್ಯ ಚಂದ್ರರು ಒಂದೇ ಅಲೈನ್ಮೆಂಟಿಗೆ ಬಂದಾಗ ಬರೋ ರಾತ್ರಿಯೇ ಶಿವರಾತ್ರಿ. ಇವತ್ತಿನ ಶಿವರಾತ್ರಿ ಆಚರಣೆ ಯಾವ ರೀತಿ ಮಾಡಬೇಕು ಅಂತಂದರೆ, ರಾತ್ರಿ ನಿದ್ದೆ ಮಾಡದೆ ಹೋದರೆ ಸಾಕು, ಅದೇ ಶಿವರಾತ್ರಿ. ಇವತ್ತಿನ ದಿವಸ ನಾವು ಖಾಲಿ ಹೊಟ್ಟೆಯಲ್ಲಿದ್ದು ಸ್ವಲ್ಪ ವಾತಾವರಣಕ್ಕೆ ನಾವು ಎಕ್ಸ್ಪೋಸ್ ಆಗಬೇಕು. ಅಂದರೆ ಮನೆ ಒಳಗಿರಬಾರ್ದು, ಟೆರೆಸ್ ಮೇಲೋ ಅಥವಾ ಯಾವುದಾದ್ರು ದೇವಸ್ಥಾನದಲ್ಲೋ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಆ ಗಾಳಿಯನ್ನು ಸೇವಿಸಬೇಕು, ತಗೋಬೇಕು ಆ ಆಕ್ಸಿಜನ್ನ. ಶಿವರಾತ್ರಿ ದಿವಸ ಬರೋ ಆಕ್ಸಿಜನ್. ನೀವು ವರ್ಷ ಪೂರ್ತಿ ಔಷಧಿ ತೊಗೊಳ್ಳೋದು ಒಂದೇ, ಶಿವರಾತ್ರಿ ರಾತ್ರಿ ಒಂದು ದಿವಸ ಆ ಗಾಳಿ ಜಲ್ಲಿ ನಾವು ಓಡಾಡೋದು ಒಂದೇ. ಅದಕ್ಕೆ ಹಿಂದಿನ ಕಾಲದಲ್ಲಿ ಈ ಶಿವರಾತ್ರಿ ದಿವಸ ಯಾರೂ ಮನೆಯೊಳಗಿರ್ತಿರಲಿಲ್ಲ, ಹರಿಕತೆ ಮಾಡೋ ಜಾಗಕ್ಕೆ ಹೋಗಿ ಕೂತ್ಕೊಂಡ್ಬಿಡೋರು. ಆಗ ಆ ರಾತ್ರಿ ಬರತಕ್ಕಂಥ ಶಿವರಾತ್ರಿ ದಿವಸ ಬರತಕ್ಕಂಥ ಆ ಗಾಳಿ ಇದೆಯಲ್ಲ, ಅದು ಚರ್ಮದ ಮುಖೇನ ಮೂಗು, ಕಣ್ಣು, ಕಿವಿ, ಒಕ್ಳು, ಗುದದ್ವಾರದ ಮೂಲಕ ಶರೀರ ಪ್ರವೇಶ ಮಾಡಿ ಮನುಷ್ಯನಿಗೆ ಆಯುಷು ಮತ್ತು ಆರೋಗ್ಯವನ್ನು ವೃದ್ಧಿ ಮಾಡ್ತಿತ್ತು. ಸೆಲ್ಸು, ಟಿಶ್ಯೂಸು, ಆರ್ಗನ್ಸು, ಸಿಸ್ಟಮ್ಸ್ ಲೆವೆಲಲ್ಲಿ ರೀಚೇಂಜ್ ಆಗ್ತಿತ್ತು. ಇವತ್ತಿನ ದಿವಸ ಏನು ಮಾಡಬೇಕು? ನನಗೆ ಎಲ್ಲೂ ಹರಿಕತೆ ಕೇಳೋಕ್ಕಾಗ್ತಿಲ್ಲ, ಭಜನ್ಸ್ ಮಾಡೋ ಜಾಗ ಗೊತ್ತಿಲ್ಲ, ಅಥವಾ ಹೋಮಗಳು ಎಲ್ಲಿ ಮಾಡ್ತಾರೋ ಗೊತ್ತಿಲ್ಲ, ದೇವಸ್ಥಾನ ಹತ್ರದಲ್ಲಿಲ್ಲ, ತುಂಬ ದೂರ ಇದೆ ದೇವಸ್ಥಾನ, ಅಲ್ಲಿ ಹೋಗೋಕ್ಕಾಗಲ್ಲ ಅನ್ನೋದಾಗಿದ್ದರೆ, ನಾವು ಮನೆಯಲ್ಲೇ ಕೂತ್ಕೊಂಡು ಎಡಗೈನಲ್ಲಿ ಪತಾಕ ಹಸ್ತ, ಅಭಯ ಹಸ್ತ ಅಂತಾರೆ, ಬಲಗೈಯಲ್ಲಿ ಶಿಖರ ಮುದ್ರ ಹೀಗೆ ಇಟ್ಕೋಬೇಕು. ಎದೆ ಮುಂದೆ ಇಟ್ಟು ಕೂತ್ಕೊಂಡು ನಾನು ಹೇಳೋ ಮಂತ್ರನ ನೀವು ಒಂದು ಅವರ್ ಅಥವಾ 2 ಅವರ್ ಹೇಳಿದ್ರೆ ಸಾಕು. ಮಂತ್ರ ಸೌಂಡ್ ಥೆರಪಿ, ಮುದ್ರಾ ಫಿಸಿಯೋಥೆರಪಿ. ಓಂ ಜುಂ ಸಹ ಮ್ರೀಂ ನಮಃ ಶಿವಾಯ, ಮ್ರೀಂ ನಮಃ ಶಿವಾಯ, ಸಹಜುಂ ಓಂ, ಓಂ ಹೌಂ ಜುಂ ಸಹ, ಓಂ ಹೌಂ ಜುಂ ಸಹ, ಮ್ರೀಂ ನಮಃ ಶಿವಾಯ, ಮ್ರೀಂ ನಮಃ ಶಿವಾಯ, ಸಹ ಜುಂ ಔಂ ಓಂ, ಓಂ ಜುಂ ಸಹ ಮ್ರೀಂ ನಮಃ ಶಿವಾಯ, ನಮಃ ಶಿವಾಯ, ಮ್ರೀಂ ನಮಃ ಶಿವಾಯ, ಮ್ರೀಂ ನಮಃ ಶಿವಾಯ, ಸಹಜುಂ ಓಂ ಅಂತ. ಓಂ ಹೌಂ ಜುಂ ಸಹ ಮ್ರೀಂ ನಮಃ ಶಿವಾಯ, ಮ್ರೀಂ ನಮಃ ಶಿವಾಯ, ಸಹ ಜುಂ ಹೌಂ ಓಂ. ಮೇಲೇನು ಬರುತ್ತೋ ಅದು ರಿವರ್ಸ್ ಬರಿಬೇಕಷ್ಟೆ, ರಿವರ್ಸ್ ಹೇಳಬೇಕು. ಓಂ ಹೌಂ ಜುಂ ಸಹ, ಅದನ್ನು ಸಹ ಜುಂ ಹೌಂ ಓಂ ಅಂತ ರಿವರ್ಸಲ್ಲಿ ಹೇಳಬೇಕು. ಓಂ ಹೌಂ ಜುಂ ಸಹ ಮ್ರೀಂ ನಮಃ ಶಿವಾಯ, ಮ್ರೀಂ ನಮಃ ಶಿವಾಯ, ಸಹ ಜುಂ ಹೌಂ ಓಂ. ಓಂ ಹೌಂ ಜುಂ ಸಹ ಮ್ರೀಂ ನಮಃ ಶಿವಾಯ, ಮ್ರೀಂ ನಮಃ ಶಿವಾಯ, ಸಹ ಜುಂ ಹೌಂ ಓಂ ಅಂಥೇಳಿ ಈ ಮುದ್ರೆ ಇಟ್ಕೊಂಡು ಜಪ ಮಾಡಬೇಕು. ಮಾಡ್ತಾ 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 ನಿಮ್ಮಲ್ಲಿರತಕ್ಕಂಥ ಬಾಡಿಲಲ್ಲಿ ಆರ್ಥರೈಟಿಸು, ರೊಮೆಟೆಡ್ ಆರ್ಥರೈಟಿಸು, ಕ್ಯಾನ್ಸರು, ಲಕ್ವಾ, ಏನೇನು ಕಾಯಿಲೆ ಇದೆಯೋ ಈ ಮಂತ್ರ ಅಮೃತ ಮೃತ್ಯುಂಜಯ ಮಂತ್ರ, ಶಿವಮಂತ್ರ ಅಂಥೇಳಿ ಇದು ನಿವಾರಣೆ ಮಾಡ್ತಾ ಹೋಗುತ್ತಂತೆ. ದಶಮಹಾಪಾಪಗಳು, ಕಳ್ತನ, ರಾತ್ರಿ ಹೊತ್ತು ಕಳ್ತನ ಮಾಡಿದರೆ, ರಾತ್ರಿ ಹೊತ್ತು ಶಿಶು ಅಪಹರಣ, ರಾತ್ರಿ ಹೊತ್ತು ಸ್ತ್ರೀ ಪುರುಷ ಅಪಹರಣ, ರಾತ್ರಿ ಹೊತ್ತು ಏನಾದ್ರು ಬೆಂಕಿ ಹಾಕಿದರೆ ಹೊಲ ಮನೆಗಳ ಗದ್ದೆಗಳಿಗೆ, ಈ ಥರ ದೋಷ ಪೂರ್ವಜನ್ಮದಲ್ಲಿ ರಾತ್ರಿ ಹೊತ್ತು ಮಾಡಿದಂಥ ಮಹಾಕೃತ್ಯಗಳಿಗೆ ಶಿವರಾತ್ರಿ ಹಬ್ಬ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕಂತೆ. ಶಿವರಾತ್ರಿ ಹಬ್ಬದಲ್ಲಿ ಜನ್ಮದಲ್ಲಿ ಆ ಥರ ಮಾಡಿದರೆ, ಅದರಿಂದ ರಾತ್ರಿ ಹೊತ್ತು ಕಳ್ತನ, ಮಕ್ಕಳು ಕದ್ದಿದ್ರೆ, ರಾತ್ರಿ ಹೊತ್ತು ಸ್ತ್ರೀ ಪುರುಷರನ್ನು ಕದ್ದಿದ್ರೆ, ವಸ್ತು ಅಪಹರಣಗಳನ್ನ ಮಾಡಿದರೆ, ಕಂಡೋ ಮನೆಗೆ ರಾತ್ರಿ ಹೊತ್ತು ಬೆಂಕಿ ಹಾಕಿದರೆ, ಹೊಲ ಗದ್ದೆ ತೋಟಗಳಿಗೆಲ್ಲ ರಾತ್ರಿ ಹೊತ್ತು ಬೆಂಕಿ ಹಾಕಿದರೆ ಅಂಥವ್ರಿಗೆ ಮಹಾಪಾಪದಲ್ಲಿ ಬಿಡ್ತಾರಂತೆ. ಆ ರಾತ್ರಿ ಮಾಡಿದಂಥ ಮಹಾಪಾಪಕ್ಕೆ ಶಿವರಾತ್ರಿ ದಿವಸ ಜಾಗರಣೆ ಉಪವಾಸ ಇದ್ದು ಕರ್ಮ ಕಳ್ಕೋಬೇಕು ಅಂತೇಳಿ ಕರ್ಮಸಿದ್ಧ ಅಂತ ಹೇಳುತ್ತೆ. ಅದರಿಂದ ಈ ಒಂದು ಮುದ್ರಾ ಮಂತ್ರ ಮಾಡಿ, ತಂತ್ರ ಬಿಲ್ಪತ್ರನ ಕೈಲಿಟ್ಕೊಂಡು ಇದೇ ಮಂತ್ರ ಹೇಳಿಬಿಟ್ಟು ಶಿವನ ತಲೆ ಮೇಲೆ, ಲಿಂಗದ ಮೇಲೆ ಇಟ್ಬಿಡಿ, ಇಲ್ಲ ಶಿವನ ಫೋಟೋ ಮೇಲೆ ಹಾಕ್ಬಿಡಿ, ಒಂದು ಅರ್ಧ ಗಂಟೆ ಜಪ ಮಾಡಿ, ಆಗ ಸರ್ವ ಪಾಪಗಳು ನಿವಾರಣೆ ಆಗುತ್ತಂತೆ. ಬಿಲ್ಪತ್ರೆ ಹಿಡಿದು ಮಂತ್ರ ಹೇಳಿ ಮಾಡೋದ್ರಿಂದ. ವೀಕ್ಷಕರೇ, ಒಂದು ಅನೌನ್ಸ್ಮೆಂಟು. ಇದೇ ತಿಂಗಳು 29, 30, 31ನೇ ತಾರೀಕು 3 ದಿವಸ ನಾನು ಮರ್ಮ ಥೆರಪಿ ಕ್ಲಾಸ್ ಮಾಡ್ತಾಯಿದ್ದೀನಿ. ಮರ್ಮ ಚಿಕಿತ್ಸೆ ವರ್ಕ್ಶಾಪ್ ಶಿಬಿರವನ್ನು ಮಾಡ್ತಾಯಿದ್ದೀನಿ ಒಂದು ಪುಣ್ಯಕ್ಷೇತ್ರದಲ್ಲಿ. ಮರ್ಮ ಅಂತಂದರೆ ನಮ್ಮ ಶರೀರದಲ್ಲಿ 108 ಮರ್ಮಗಳಿವೆ. ಈ ಮರ್ಮಗಳು ಒಂದು ಸೀಕ್ರೆಟ್ ಪ್ಲೇಸ್ ಇದ್ದಾಗೆ, ಸೀಕ್ರೆಟ್ ರಹಸ್ಯ ಗುಪ್ತ ಸ್ಥಳಗಳಿದ್ದಾಗೆ. ಇದರಲ್ಲಿ ನಮ್ಮ ಪೂರ್ವ ಶಾಪ ಪಾಪಗಳೆಲ್ಲ ಅಡಕವಾಗಿರ್ತದೆ. ಆ ಶಾಪ ಪಾಪ ತಕ್ಕಂತೆ ಎಲ್ಲ ಥರ ಕಾರ್ಯಗಳನ್ನು ನಾವು ನರಳ್ತೀವಿ.
ಅದಕ್ಕೆ ಮನಸ್ಸಿಗೆ ಸಂಬಂಧಪಟ್ಟಂಥದ್ದು, ಮೈಂಡಿಗೆ ಸಂಬಂಧಪಟ್ಟಂಥದ್ದು, ಬ್ರೈನಲ್ಲಿ ಟ್ಯೂಮರ್ ಇದ್ದರೆ, ರಕ್ತ ಹೆಪ್ಪುಕಟ್ಟಿದ್ರೆ, ಬ್ರೈನ್ನಲ್ಲಿ ಏನಾದ್ರು ನರ ದೌರ್ಬಲ್ಯ ಇತ್ತು ಅಂತಂದರೆ, ಮಾನಸಿಕ ಕಾಯಿಲೆಗಳು, ನೆಕ್ ಕ್ಯಾನ್ಸರ್ಸು, ಅನ್ನನಾಳ, ಧ್ವನಿಪೆಟ್ಟಿಗೆಯಲ್ಲಿ ದೋಷಗಳಿತ್ತು ಅಂದರೆ, ಅಸ್ತಮಾ, ಹಾರ್ಟಲ್ಲಿರುತ್ತ ಎಲ್ಲ ದೋಷಗಳು, ಡಯಾಬಿಟಿಸು, BP, ಗ್ಯಾಸ್ ಟ್ರಬಲ್ಲು, ಆರ್ಥರೈಟಿಸು, ರೊಮೆಟೆಡ್ ಆರ್ಥರೈಟಿಸು, ಹೆಂಗಸಲ್ಲಿ ಮುಟ್ಟಿನ ದೋಷ, ಗಂಡಸಲ್ಲಿ ಸೆಕ್ಸ್ ಮಾಡೋಕ್ಕಾಗದಿರೋಂಥ ದೋಷ, ಎಲ್ಲ ಥರ ಲಕ್ವ, ಕ್ಯಾನ್ಸರು, ಪಿಟ್ಸ್, ಈ ಥರದ್ದೆಲ್ಲವನ್ನು ಕೂಡ ಔಷಧಿ ಇಲ್ದೇ, ಇಂಜೆಕ್ಷನು, ಟಾನಿಕು, ಮಾತು ಇಲ್ದೇ, ಆಪ್ರೇಷನ್ ಇಲ್ದೇ ಕ್ಯೂರ್ ಮಾಡೋವಂಥ ವಿದ್ಯೆ ಹೇಗೆ ಇರೋದನ್ನು ನಾನು 3 ದಿವಸ ಕಲಿಸ್ತಾ ಇದ್ದೀನಿ. ನಮ್ಮ ಜೊತೆಲೇ ಇದ್ದರೆ ಊಟ, ವಸತಿ, ಪುಸ್ತಕ ಎಲ್ಲ ಕೊಟ್ಟು ವಿದ್ಯೆ ಹೇಳ್ಕೊಡ್ತಾ ಇದ್ದೀನಿ. 29, 30, 31ನೇ ತಾರೀಕು ಇದು ಕಲಿತ್ರೆ ನೀವು ಮನೆಗೊಬ್ಬ ಡಾಕ್ಟ್ರ್ ಆಗ್ಬೋದು. ನೀವೇ ಎಲ್ಲ ಕಾಯಿಲೆ ಕ್ಯೂರ್ ಮಾಡ್ಬೋದು. ನಿಮ್ಮ ಮನೆಯವರು ಎಲ್ರಿಗೂ ಕೂಡ ಕಾಯಿಲೆನ ಔಷಧಿ, ಆಪ್ರೇಷನ್ ಇಲ್ಲದೆ ಕ್ಯೂರ್ ಮಾಡ್ಬೋದು. ನೀವು ಒಂದು ಕ್ಲಿನಿಕ್ ಓಪನ್ ಮಾಡಿಬಿಟ್ಟು ಆಪ್ರೇಷನ್ ಇಲ್ಲದೆ ಔಷಧಿ ಎಲ್ಲ ಥರ ಪೇಷಂಟ್ನ ನೀವು ಕ್ಯೂರ್ ಮಾಡ್ಬೋದು. ಈ ವಿದ್ಯೆ ಭಾಳ ವಿಶೇಷವಾದದ್ದು. ಇದನ್ನು ನೀವು ಒಂದು ಏನಾದ್ರು ಕಾಯಿಲೆ ಬಂದರೆ ತಿಂಗಳಿಗೆ ಒಂದು 3-4 ಸಾವಿರ ರೂಪಾಯಿ ಇದು ಔಷಧಿಗೆ ಇನ್ವೆಸ್ಟ್ ಮಾಡ್ತೀರಾ. ದೊಡ್ಡ ಕಾಯಿಲೆ ಬಂದರೆ ಲಕ್ಷಾಂತರ ರೂಪಾಯಿ ಆಸ್ಪತ್ರೆಗೆ ಕೊಡಬೇಕು. ಅದೆಲ್ಲ ಸೇವ್ ಮಾಡಬೇಕು ಅಂದರೆ ಈ ಮರ್ಮ ವಿದ್ಯೆ, ಮರ್ಮ ಥೆರಪಿ ಕಲ್ತ್ಕೋಬೇಕು. ಅದಕ್ಕೆ ಯಾರ್ಯಾರಿಗೆ ಇಷ್ಟ ಇದೆಯೋ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, workshop.lakshmisrinivas.in ಅಂತ ಇದಕ್ಕೆ ಲಾಗಿನ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. 29, 30, 31ನೇ ತಾರೀಕು ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ನಮ್ಮ ಆಫೀಸಿಂದ ಬರುತ್ತೆ. ನಮ್ಮ ಹಳೆ ಸಂಚಿಕೆ ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಹೆಲ್ತ್ ಸೈನ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಟ್ವಿಟ್ಟರು, ಲಿಂಕ್ಡ್ಇನ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತೇಳಿ ಲಾಗಿನ್ ಆಗಿ ನೀವು ಯಾವ ಡೇಟ್ ಯಾವ ಟೈಮ್ ನೀವೇ ಅಪಾಯಿಂಟ್ಮೆಂಟ್ಸ್ ತೊಗೊಂಡು ಭೇಟಿ ಮಾಡ್ಬೋದು. ಯಾರಿಗೆ ಪ್ರಶ್ನೆ ಕೇಳಬೇಕು ಅವರೇ ಸ್ವತಃ ಬಂದರೆ ಒಳ್ಳೆಯದು. ಬರಬೇಕಾದ್ರೆ ಜಾತಕ ಇದ್ದರೆ ತೊಗೊಂಬನ್ನಿ, ಅಕಸ್ಮಾತ್ ಇಲ್ಲ ಅಂದ್ರೂ ಪರವಾಗಿಲ್ಲ. ಮೆಡಿಕಲ್ ರಿಪೋರ್ಟ್ಸ್ ಏನಾರು ಇತ್ತು ತೊಗೊಂಬಂದರೆ ಅದಕ್ಕೆ ಪರಿಹಾರ ತಿಳಿಸ್ಬೋದು ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. 29, 30, 31ನೇ ತಾರೀಕು ಈ ಮರ್ಮ ವಿದ್ಯೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಭಾಳ ವಿಶೇಷವಾದಂಥ ವಿದ್ಯೆ. ಔಷಧಿ ಇಲ್ಲದೇ, ಸರ್ಜರಿ, ಆಪ್ರೇಷನ್ ಇಲ್ಲದೆ ಎಲ್ಲ ಕಾಯಿಲೆ ಕ್ಯೂರ್ ಮಾಡಬೇಕು ಅಂತ ನೀವು ಆಸೆ ಪಟ್ಟರೆ ಈ ವಿದ್ಯೆ, ಈ ಕೋರ್ಸ್ಗೆ ಜಾಯ್ನ್ ಆಗಿ. ಆ ಜಾಯ್ನ್ ಆಗಬೇಕಾದ್ರೆ ಲಿಂಕ್ ಕೆಳಗಡೆ ತೋರಿಸ್ತಾ ಇದ್ದೀನಿ. ಆ ಲಿಂಕ್ ಮುಖಾಂತರ ನೀವು ಜಾಯ್ನ್ ಆಗಬೇಕಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇವತ್ತು ಶಿವರಾತ್ರಿ ಆದ್ದರಿಂದ ಮತ್ತೊಮ್ಮೆ ಆ ಭಗವಂತ ಶಿವನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ಧನ, ಕನಕ, ವಸ್ತ್ರ, ವಾಹನಾದಿಗಳನ್ನು ಕೊಟ್ಟು ಆರೋಗ್ಯ ಭಾಗ್ಯ ಕೊಡಲಿ ಅಂತ ಹೇಳ್ತಾ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಸಾಯಿರಾಮ್.